ಹಾಯ್, ಗುಡ್ ಈವ್ನಿಂಗ್ ಸ್ಟೂಡೆಂಟ್. ಇವತ್ತು ನಾವು 7ನೇ ತರಗತಿಯ 8ನೇ ಚಾಪ್ಟರ್ನ 8.1 ಲೆಕ್ಕಗಳನ್ನು ಮಾಡೋಣಂತ. 1ನೇ ಲೆಕ್ಕ ಏನೈತಿ ಅಂದ್ರೆ ಫೈಂಡ್ ದ ರೇಷೋ ಅಂತ ಹೇಳೈತಿ. ಈ ರೇಷೋಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ 2 ಅಂಶಗಳ ನೆನಪಿರಬೇಕು. ಮೇಜರ್ ಆಫ್ ಯೂನಿಟ್ ಅಂಥೇಳಿ, ಇವು ಮೇಜರ್ ಆಫ್ ಯೂನಿಟ್ ಏನಿರ್ತಾವಲ್ಲ ಇವುಗಳು ಸೇಮ್ ಇರಬೇಕು. ಇವು ಸೇಮ್ಗಳು ಇದ್ರೆ ಮಾತ್ರ ಏನಾಕೈತಿ, ನಮಗೆ ಲೆಕ್ಕಗಳನ್ನು ಮಾಡ್ಲಿಕ್ಕೆ ಬರ್ತೈತಿ. 8.1 ಫಾರ್ ಎಕ್ಸಾಂಪಲ್, ಕಿಲೋ ಇದ್ರೆ ಕಿಲೋ ಒಳಗಿರಬೇಕು, ಪೈಸೆ ಇದ್ರೆ ಪೈಸೆ ಒಳಗಿರಬೇಕು, ರೂಪಿ ಇದ್ರೆ ರೂಪಿ ಒಳಗಿರಬೇಕು. ಮೇಜರ್ ಆಫ್ ಯೂನಿಟ್ ಏನಿರ್ತೈತಲ್ಲ ಅದು ನಮ್ಮ ಸೇಮ್ ಇರಬೇಕು. ಈ 1ನೇ ಲೆಕ್ಕದೊಳಗೆ ಏನೈತಿ ನೋಡ್ರಿ, ಇದು ರೂಪಿ ಒಳಗದ, ಇದು ಪೈಸೆದೊಳಗದ. ನಾವು ರೂಪಿಯನ್ನು ಪೈಸೆದೊಳಗೆ ಕನ್ವರ್ಟ್ ಮಾಡೋನು, ಇಲ್ಲ ಪೈಸೆಯನ್ನು ರೂಪಿಯೊಳಗೆ ಕನ್ವರ್ಟ್ ಮಾಡೋನು. ನಾವು ಏನು ಮಾಡೋಣ ಅಂದ್ರೆ ರೂಪಿಯನ್ನು ಏನು ಮಾಡೋನು, ಪೈಸೆ ಒಳಗೆ ಕನ್ವರ್ಟ್ ಮಾಡೋನು. ನಿಮಗೆಲ್ರಿಗೂ ಗೊತ್ತಿದ್ದಂಗೆ 1 ರೂಪಿ ಅಂತಂದ್ರೆ ಎಷ್ಟು ಪೈಸೆಗಳು, 100 ಪೈಸೆಗಳು. ಸೊ ಈಗ 5 ರೂಪಿ ಅಂದರೆ ಎಷ್ಟು, 5 × 100 ಎಷ್ಟಾಯಿತು, 500 ಪೈಸೆ ಆಯಿತು. ಈಗ ನಾವು ರೇಷೋವನ್ನು ಕಂಡುಹಿಡಿಯೋಣಂತ. ರೇಷೋವನ್ನು ನಾವು ಹೆಂಗೆ ಮಾಡ್ತೀವಿ ಅಂದರೆ, ಇವಾಗ ಇದು ಪೈಸೆ ಆಯಿತು, ಇದು ಪೈಸೆ ಆಯಿತು. 500 ಇಷ್ಟು ಇದೇನೈತಲ್ಲ ಇದು ರೇಷೋದ, ಇದು ಯಾವುದು ಸಿಂಬಾಲ್ ಅಂತಂದ್ರೆ ರೇಷೋ ಸಿಂಬಾಲ್. ಇದು ಅದನ್ನು ಹಾಕಿದ್ರೆ ರೇಷೋ ಕ್ಯಾಲ್ಕುಲೇಟ್ ಮಾಡತ್ತೀವಿ ಅಂತ. ಸೊ ಇವೆರಡು ಏನೀಗ ನಮ್ಮದು ರೇಷೋ. ಇದನ್ನು ಎಷ್ಟು ಆಗ್ತೈತಿ ಅಷ್ಟು ನೀವು ಏನು ಮಾಡಿರಿ, ಕಟ್ ಮಾಡಿರಿ. 0ಕ್ಕೆ 0 ಕ್ಯಾನ್ಸಲ್ ಆಯಿತು, 5 1s 5 10s. ಸೊ ನಮ್ಮ ರೇಷೋ ಏನು ಬಂತಪ್ಪ ಅಂತಂದ್ರೆ 1:10 ಬಂತು. ಈಗ 2ನೇ ಲೆಕ್ಕವನ್ನು ನೋಡೋಣಂತ. 2ನೇ ಲೆಕ್ಕ ಏನೈತಿ ನೋಡ್ರಿ, 50 kg to 110 ಗ್ರಾಮ್ ಅಂತ ಐತಿ. ಸೊ ಈಗ ನೋಡ್ರಿ, ಈ ಕೆ ಜಿಯನ್ನು ಏನು ಮಾಡೋನು, ಗ್ರಾಮ ಕನ್ವರ್ಟ್ ಮಾಡೋನು. ನಿಮಗೆ ಗೊತ್ತಿದ್ದಂಗೆ 1 kg ಅಂತಂದ್ರೆ ಎಷ್ಟು ಗ್ರಾಮಪ್ಪ, 1000 ಗ್ರಾಮ್. ಅದು 15 kg ಅಂತಂದ್ರೆ 15,000 ಗ್ರಾಮ್. ಗುಡ್. ಇದು ಹೆಂಗೆ ಬಂತು, 15 × 1,000. ಹೌದಾ? ಈಗೇನು ಮಾಡೋನು, ಇದು 15,000ಕ್ಕೆ ಮತ್ತು ಇದು 210ಕ್ಕೆ ಏನು ಮಾಡೋಣಂತ ರೇಷೋನ ತೆಗಿಯೋನು. ನಾವು ಈ ರೇಷೋನ ಕ್ಯಾಲ್ಕುಲೇಟ್ ಮಾಡಬೇಕು. 15,000 ಇಷ್ಟು 110. ಈ ಝೀರೋನ ಕ್ಯಾನ್ಸಲ್ ಮಾಡಿರಿ. ಆವಾಗ ಕ್ಯಾನ್ಸಲ್ ಮಾಡಿದಾಗ ನಿಮಗೇನು ಉಳಿತೈತಿ, 1500 ಇಷ್ಟು 7 ಉಳಿತೈತಿ. ಇದನ್ನು ನಾವು ಮತ್ತೆ ಹೆಂಗೆ ತೆಗಿಬೋದು ಅಂದ್ರೆ 3 7s 3 5s 0ಗೆ 0, 500 ಇಷ್ಟು 7. ಇದು ನಮ್ಮದು 2ನೇ ರೇಷೋ ಆಯಿತು. ಇನ್ನು 3ನೇ ಲೆಕ್ಕವನ್ನು ನೋಡೋಣಂತ. 3ನೇ ಲೆಕ್ಕ ಏನದ ನೋಡ್ರಿ, 9 ಮೀಟರ್ ಟು 27 ಸೆಂಟಿಮೀಟರ್. ಈಗ ನಿಮಗೆ ಗೊತ್ತೈತಿ 1 ಮೀಟರ್ ಅಂತಂದ್ರೆ ಎಷ್ಟಪ್ಪ, 100 ಸೆಂಟಿಮೀಟರ್. ಅಂದ್ರೆ 9 ಮೀಟರ್ ಈಕ್ವಲ್ಸ್ ಟು 900 ಸೆಂಟಿಮೀಟರ್. ಈಗ ರೇಷೋವನ್ನು ಕ್ಯಾಲ್ಕುಲೇಟ್ ಮಾಡೋಣಂತ. ರೇಷೋ 900ಗೂ ಮತ್ತು 27ಗೂ ನಾವು ಏನು ಮಾಡ್ತೀವಿ, ರೇಷೋವನ್ನು ತೆಗಿತೀವಿ. ಈಗ ರೇಷೋವನ್ನು ತೆಗೆದಾಗ ನೀವು ಇದನ್ನು ಡೈರೆಕ್ಟ್ ಕಡ್ತಾ ಹೊಡೀರಿ. ಹೆಂಗೆ ಕಡ್ತಾ ಹೊಡಿತೀರಿ, ಇದನ್ನು ಕಡ್ತಾ ಹೊಡೆದಾಗ ಇದು 9 3 ತಗೋಣಂತ, ಇದನ್ನು 9 10 ತಗೋಣಂತ. ಎಷ್ಟು ಆಕೈತಿ ನಮ್ದು ರೇಷೋ, 100:3 ಆಕೈತಿ. ನೆಕ್ಸ್ಟ್ ಲೆಕ್ಕವನ್ನು ನೋಡೋಣಂತ. ನೆಕ್ಸ್ಟ್ ಲೆಕ್ಕ ನೋಡ್ರಿ ಏನದ, 30 days to 36 hours ಐತಿ. 36 hours ಐತಿ. ನಿಮಗೆಲ್ಲ ಗೊತ್ತಿದ್ದಂಗೆ 1 days ಅಂದ್ರೆ ಎಷ್ಟು ಇರ್ತೈತಿ, 24 hours ಇರ್ತೈತಿ. ಇದ್ರೊಳಗೆ 30 days ಅಂತಂದ್ರೆ ಎಷ್ಟು ಅವರ್ ಆಕೈತಿ, 30 × 24 ಮಾಡ್ಕೋತೀವಿ. 30 × 24 ಮಾಡ್ಕೊಂಡಾಗ ಎಷ್ಟು ಬರ್ತೈತಿ ನಮ್ದು, 720 ಬರ್ತೈತಿ. ಈಗ ನಾವು 720 ಅವರ್ಸಿಗೂ
ಮತ್ತು 36 ಅವರ್ಸಿಗೂ ರೇಷೋನ ತೆಗಿತೇವೆ. ರೇಷೋ ಈಕ್ವಲ್ಸ್ ಟು 720 ಇದನ್ನು ನೀವು ಡೈರೆಕ್ಟಾಗಿ ಕರ್ತಾ ಹೊಡಿಬೋದು. ಹೆಂಗಂತಂದ್ರೆ 36 ಒನ್ಸ ಇದು 36 20ಸ ನಮ್ದು ಏನು ಬರ್ತೈತಿ 720 ಬರ್ತೈತಿ. ಸೊ ನಮ್ಮದು ರೇಷೋ ಏನಾಯಿತು ಅಂತಂದ್ರೆ 20:1 ಇದು ಏನಾಯಿತು ರೇಷೋ ಆಯಿತು. ಎಲ್ರಿಗೂ ಅರ್ಥ ಆಗೈತಿ ಅಂತ ಹೇಳಿ ಅನ್ಕೋತೀನಿ. ಈ ನೆಕ್ಸ್ಟ್ 2 ಲೆಕ್ಕಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ಕಂಪ್ಲೀಟ್ ಮಾಡ್ತೀನಿ.